ನಮಸ್ಕಾರ ರೀ ಎಲ್ಲರಿಗೂ. ಇದು ಮಂಡೇ ಮಿನಿ ವ್ಲಾಗ್. ಇವತ್ತು ರಾತ್ರಿ ನಾವು ನಮ್ಮ ಊರಿಗೆ ಹೊಂಟೇವು ನೋಡ್ರಿ. ರೇಷನ್ ಕಾರ್ಡ್ದ ತಂದು ಕೊಡ್ಬೇಕಂತೇಳಿ ಹೇಳಿದರು. ನಮ್ಮ ಅತ್ತಿ ಒಂದು ವಾರದಿಂದ ಹೇಳಕತ್ತಿದ್ರು. ಆದ್ರೆ ಮನೆ ಧೂಳ ಎಲ್ಲ ಹೊಡೆಯುತ್ತಿತ್ತಲ್ಲ, ಹಾಗಾಗಿ ಹೋಗಿರಲಿಲ್ಲ. ಮಂಡೇ ನೈಟ್ ಹೋದಿವಿ. ಟ್ಯೂಸ್ಡೇ ಒಂದು ದಿವಸ ರಜೆ ತೊಗೊಂಡಿದ್ವಿ, ಹಾಗಾಗಿ ಮಂಡೇ ನೈಟ್ ಹೊಂಟೇವು ನೋಡ್ರಿ. ಮನ್ಯಾಗ ಊಟ ಮಾಡಿಕೊಂಡು ನಾವು ಬಂದಿದ್ದೀವಿ. ಕ್ಯಾಬ್ನ ಬುಕ್ ಮಾಡಿಕೊಂಡು ಯಶವಂತಪುರಕ್ಕೆ ಬಂದೀವಿ. ನಾನು 9:30 ಬಸ್ನ ಬುಕ್ ಮಾಡಿದ್ನಿ. ಆದರೆ 10 ಗಂಟೆಗೆ ಬರ್ತದದು. ಯಾವಾಗಲೂ ನಾವು 11 ಗಂಟೆ ಬಸ್ಸಿಗೆ ಹೋಗ್ತೇವೆ. ಆದರೆ ಇವತ್ತು 9:30 ನಾನು ಬುಕ್ ಮಾಡಿದ್ನಿ. ಅದು 10 ಗಂಟೆಗೆ ಬಂತದು. ಅಲ್ಲಿವರೆಗೂ ನಾವು ಕೂತ್ಕೊಂಡಿದ್ದೀವಿ ನೋಡ್ರಿ. ಆಮೇಲೆ ಒಂದು 10 ಗಂಟೆ ಆದ ತಕ್ಷಣ ಬಸ್ ಬಂತು. ಸಾನ್ವಿಗೆ ಅಲ್ಲೇನ ಹೋಗಿ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ನ. ಆಕಿ ಮನ್ಯಾಗ ಸರಿಯಾಗಿ ಊಟ ಮಾಡಿರಲಿಲ್ಲ, ಹಾಗಾಗಿ ಮತ್ತು ಬಸ್ನಾಗದು ಹೊಟ್ಟೆ ಶೇಂದ್ಗಿಂದಾಳ ಅಂಥೇಳಿ ಬಿಸ್ಕೆಟು ಮತ್ತು ಕೇಕ ತೊಗೊಂಡು ಬಂದೀನಿ. ಒಂದೇ ಒಂದು ಪೀಸ್ ಕೇಕ್ ತಿಂದ ಮಲ್ಕೊಂಡ್ಬಿಟ್ಲು. ಹಂಗೆ ನಾವು ಮಲ್ಕೊಂಡ್ಬಿಟ್ಟಿವಿ. ಬೆಳಗ್ಗೆವರೆಗೂ ಎಚ್ಚರನೇ ಇರಲಿಲ್ಲ ನೋಡ್ರಿ. ಅಲ್ಲಿ ಬೆಳವಡಿ ಬಂದ ತಕ್ಷಣ ಬಸ್ನವರು ಬೆಳವಡಿ ಬಂತು, ಇಳಿಯವ್ರು ಇಳೀರಿ ಅಂಥೇಳಿ ಒದ್ರಾಕತ್ತಿದ್ರು. ಆವಾಗ ನಮಗೆ ಎಚ್ಚರ ಆಯಿತು. ನಾವು ಎದ್ದು ಕೂತ್ಕೊಂಡಿವಿ. ಇನ್ನೇನು ನಮ್ಮೂರು ಭಾಳ ದೂರ ಇಲ್ಲ ಬೆಳವಡಿಯಿಂದ, ಹಾಗಾಗಿ ಇಲ್ಲೇ ಎದ್ದು ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಕೂತ್ಕೊಂಡಿವಿ. ನಮ್ಮೂರು ಬಂತು ನೋಡ್ರಿ. ಬಂದ ತಕ್ಷಣ ನಾವು ನಮ್ಮ ಮನೆಗೆ ಹೋಗಿದ ಕೂಡಲೇ ನಮ್ಮ ಅತ್ತಿ ಚಹಾ ಮಾಡಿ ಕೊಟ್ಟರು. ಚಹಾ ಕುಡಿಯಾಕತ್ತೀವಿ ಈಗೆಲ್ಲರೂ. ಇನ್ನು ಚಹಾ ಕುಡ್ದ ಸ್ನಾನಗಿನ ಮಾಡಿ ರೆಡಿಯಾಗಿ ನಾವು ತಂದು ಕೊಡೋದಿತ್ತಲ್ಲ, ಅಲ್ಲಿ ಹೊಂಟಿದ್ದೀವಿ. ಅದು ಒಂದೊಂದು ಸಾರಿ ಸರ್ವರ್ ಬರ್ತೈತಿ, ಒಂದೊಂದು ಸಾರಿ ಬರೋಂಗಿಲ್ಲ. ಹಾಗಾಗಿ ನಮ್ಗೆ ಒಂದೇ ದಿವಸದೊಳಗೆ ನಮ್ಮ ಕೆಲಸ ಎಲ್ಲ ಮುಗಿಬೇಕಿತ್ತು. ಅದಕ್ಕೋಸ್ಕರ ನಾವು ನಾಷ್ಟ ಮಾಡ್ಕೊಂಡವ್ರ ಹೊಂಟಿವಿ. ಬೆಳಗ್ಗೆನ ಹೋದಿವಿ. ಭಾಳ ದೂರ ಏನಿಲ್ಲ, ಇಲ್ಲೇ ಸನೇಕ ಐತಿ. ಆದರೆ ನಮ್ಮ ಮನೆಯವ್ರು ಗಾಡಿ ತೊಗೊಂಡು ಹೋಗೋಣಂದ್ರು. ಹಾಗಾಗಿ ಗಾಡಿ ಒಳಗೆ ಎಲ್ಲರೂ ಒಮ್ಮೆ ಹೋದು ನೋಡ್ರಿ. ನಾವು ಹೋಗಿ ಅಲ್ಲಿ ನೋಡ್ತಿರ್ಬೋದು, ಸರ್ವರ ಬರತ್ತಿರಲಿಲ್ಲ. ನಮ್ದಂತೂ ಇನ್ನೂ ಲೇಟ್ ಇತ್ತು. ಪಾಳೆ ಬರೋವರೆಗೂ ಕೂತ್ಕೊಂಡಿದ್ದೀವಿ. ಅದು ಸರ್ವರ್ ಬರಲೇ ಇಲ್ಲ. ಮತ್ತು ವಾಪಸ್ ನಾವು ಮನೆಗೆ ಹೋಗಿ ಮತ್ತು ಸಂಜೆ ಮುಂದೆ ಬಂದು ನೋಡ್ರಿ. ಸಂಜೆ ಮುಂದೆ ಬಂದ ತಕ್ಷಣ ನಮ್ಮೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿವಿ. ನಂದು ನಮ್ಮ ಮನೆಯವ್ರದ್ದು ತಂಬು ಬಂತು, ಆದರೆ ಸಾನ್ವಿದ್ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕೊಟ್ರಾತಂಥೇಳಿ ನಾವು ವಾಪಸ್ಸ ಮನೆಗೆ ಹೋದಿವಿ. ನಮ್ಮ ಅದಿತಿ ಮತ್ತು ನಮ್ಮಪ್ಪ ಬಂದಿದ್ದರು ನಮಗೆ ಭೇಟಿಯಾಗಕ್ಕಂಥೇಳಿ. ಅವ್ರಿಗೂ ಭೇಟಿಯಾಗಿ ಅವರು ವಾಪಸ್ ಊರಿಗೆ ಹೋದರು. ನಾವು ಇವತ್ತು ನೈಟ ವಾಪಸ್ ನಮ್ಮ ಊರಿಗೆ ಹೋಗ್ತೇವೆ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬಾಯ್.